ಮೈಸೂರು ಸಂಸ್ಥಾನದಲ್ಲಿ ಬಹಳ ದೊಡ್ಡ ಪೊಸಿಷನಲ್ಲಿದ್ದವರು. ಅವ್ರ ಮನೆ ಈಗೇನು ಕೆಂಪೇಗೌಡ ಟಾಕೀಸ್ ಆಗಿ ಒಡೆದೋಗಿ ಹೋಟ್ಲಾಗಿದೆಯಲ್ಲ, ಆ ಕಾರ್ನರಲ್ಲಿ ಇದ್ದಂಥ ಬಂಗ್ಲೆ ಬಿ ವಿ ಕೆ ಅಯ್ಯಂಗಾರ್ ಅವರ ಮನೆ. 1840-50 ದಶಕದಲ್ಲ ಇದ್ದಿದ್ದು. ಸೊ ಇಲ್ಲಿ ಎರಡು ಕಥೆಗಳು ನಮಗೆ ಕಾಣಿಸ್ತವೆ. ಏನು, ಬೆಂಗಳೂರು ಆಗಿನ ಕಾಲಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ, ಅಂದರೆ ಡೆವಲಪ್ ಆಗಿತ್ತು ಅನ್ನೋದು ಒಂದು. ಎರಡನೇದು, ರಾಜಾರಾಮಣ್ಣ ಅವರಿಗೆ ಇದ್ದಂಥ ಕೌಟುಂಬಿಕ ಹಿನ್ನೆಲೆಯ ಮಹತ್ವ. ರಾಜಾರಾಮಣ್ಣನವರು ಹುಟ್ಟಿದ್ದು ತಿಪಟೂರಲ್ಲಿ, ಆಯಿತಾ. ಸೊ ಅವರ ತಂದೆ ಕೂಡ ಮೈಸೂರು ಸಂಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಂಥವರು, ರಾಮಣ್ಣ ಅಂತ. ಅವರ ತಾಯಿ ರುಕ್ಮಿಣಿಯಮ್ಮ ಅಂತ. ಅವ್ರ ತಾಯಿಯ ತಂದೆ ಬಿಂಡಿಗಾನವಿಲೆ ಕೃಷ್ಣ ಅಯ್ಯಂಗಾರ್, ಬಿ ವಿ ಕೆ ಅಯ್ಯಂಗಾರ್. ಈ ಬಿ ವಿ ಕೆ ಅಯ್ಯಂಗಾರ್ ರೋಡು ತುಂಬ ಚಿಕ್ಕ ರೋಡ್ ಆಗಿರುತ್ತೆ. ಮಹಾರಾಜರು ಅವಾಗ ಬರೋರು. ಮಹಾರಾಜರು ಅಂದರೆ ಯಾರು? ಆಗಿನ ಕಾಲದ ಮಹಾರಾಜರು ಯಾರು? ಯಾರು ಬೇಕು ನನಗೆ? ಡೈಲಾಗ್ ಬೇಕು ನಂಗೆ, ನಿಮ್ಮಿಂದ ಬೇಕು ಒಂಚೂರು ಹಿಸ್ಟ್ರಿ. ಯಾರು? ಬೇಕು, ಇವೆಲ್ಲ ಹೇಳ್ತಿದ್ದೀರ. ಯು ಆರ್ ಆಲ್ ವಂಡರ್ಫುಲ್ ಕಿಡ್ಸ್, ಯು ಆರ್ ಬ್ರಿಲಿಯಂಟ್ ಕಿಡ್ಸ್. ನಾನು ಯಾರೊಬ್ಬರನ್ನೂ ದಡ್ರು ಅನ್ನಲ್ಲ. ನಾನು ನಿಮ್ಮನ್ನು ಯಾರನ್ನ ದಡ್ರು ಅಂದರೆ ನಾನು ದಡ್ಡಿ ಅಷ್ಟೇ. ಯಾರಪ್ಪ ರಾಜ? ನೀವು ಹೇಳಿದ್ರೆ ನಾನು ಹೇಳ್ಬಿಡ್ತೇನೆ. ಈಗ 1930ರ ದಶಕ ಯಾರು ರಾಜ? ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಲ್ಲಿಗೆ ಬರ್ತಾರೆ. ರೋಡ್ ತುಂಬ ಚಿಕ್ಕದಾಗಿರುತ್ತೆ. ರೋಡು ದೊಡ್ಡದು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು 120 ಅಡಿ ರೋಡ್ ಮಾಡೋಕ್ಕೆ ಹೇಳ್ತಾರೆ. ಆಗಿನ ಕಾಲದಲ್ಲೇ ಕೋರ್ಟ್ಗೆ ಹೋಗ್ತಾರೆ, ರೋಡ್ ದೊಡ್ಡದು ಮಾಡಿಬಿಟ್ರೆ ನಮ್ಮ ಬಿಸ್ನೆಸ್ ಎಲ್ಲ ಒಟ್ಟೋಗ್ತದೆ ಅಂತ. ಪಾಪ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸತ್ತೋಗ್ತಾರೆ. ಆಮೇಲೆ 1960ರಲ್ಲಿ ಅದು ಇನಾಗ್ರೇಟ್ ಆಗುತ್ತೆ. ಅದಕ್ಕೆ ಈಗಲೂ ರೋಡ್ ಅದು ದೊಡ್ಡ ರೋಡ್ ಆದರೂ ಬೆಂಗಳೂರಿನ ಗಾತ್ರಕ್ಕೆ ಚಿಕ್ಕದೆ. ಇದು ಬಿ ವಿ ಕೆ ಅಯ್ಯಂಗಾರ್ ರೋಡ್ಗೂ ರಾಜಾರಾಮಣ್ಣಗೂ ಇರೋ ಲಿಂಕು, ಇತಿಹಾಸ. ಅದನ್ನು ಅಲ್ಲಿಗೆ ನಿಲ್ಲಿಸ್ತೀನಿ. ದಟ್ ವಾಸ್ ಮೈ ಸ್ಟಾರ್ಟಿಂಗ್. ಅದು ನಿಮ್ಮನ್ನು ಹೇಳ್ಕೊಂಡು ಹೋಗಕ್ಕೆ ಬೇಕಾಗಿದ್ದು. ಆಯಿತು. ಅವ್ರು ಹುಟ್ಟಿದ್ದು 1925. ನನ್ನ ಸೆಂಟ್ರಲ್ ಎಸೆನ್ಸ್ ಏನು ಅಂದರೆ, ಇವತ್ತು ರಾಜಾರಾಮಣ್ಣ ಅವರ ವ್ಯಕ್ತಿತ್ವ ರೂಪುಗೊಳ್ಳುವಲ್ಲಿ ಸಮಾಜದ ಪಾತ್ರ ಹೇಗಿತ್ತು, ನಂಬರ್ 1. ನಂಬರ್ 2ನೇದು, ರಾಜಾರಾಮಣ್ಣ ಯಾಕಾಗಿ ಅಷ್ಟು ಚೆನ್ನಾಗಿ ಬೆಳವಣಿಗೆ ಕಂಡರು, ನೀವು ಅವರಿಂದ ಪಡ್ಕೋಬೋದಾದಂಥ ಸ್ಫೂರ್ತಿ ಏನು? ಈ 3 ಪಾಯಿಂಟ್ ನಂದಿವತ್ತು ಅಂತ. ಅವ್ರು ಏನೇನು ಅವಾರ್ಡ್ ಬಂತು, ಎಲ್ಲೆಲ್ಲಿ ಹೋದ್ರು, ಅದೆಲ್ಲ ವಿಕಿಪೀಡಿಯಾ ಓದಿದ್ರೆ ಸಿಗ್ತದೆ. ನಾನು ಅದಕ್ಕೆ ಬೇಕಾಗಿಲ್ಲ ಆ ಅನಾಲಿಸಿಸ್ ಅದನ್ನು ಹೇಳೋದಕ್ಕೆ. ಸೊ ಈ 3 ಪಾಯಿಂಟ್ ಇಟ್ಕೊಂಡು ಮಾಡೋಣ ನಾವೀಗ. ಸೊ ರಾಜಾರಾಮಣ್ಣ ಹುಟ್ಟಿದ್ದು 1925. 1925 ತಿಪಟೂರಲ್ಲಿ ಹುಟ್ಟಿದ್ರು. ಆದರೆ ಅವರ ಸಂಪರ್ಕ ಅರಮನೆಗೆಲ್ಲ ಇತ್ತು, ಒಂದು ಭಾಗ. ಎರಡನೇದು, 1925 ಸನ್ನಿವೇಶದಲ್ಲಿ ನಾವು ವಿಜ್ಞಾನವನ್ನು ನೋಡಿದ್ರೆ, ಪ್ರಪಂಚದಲ್ಲಿ ವಿಜ್ಞಾನವನ್ನು ನೋಡಿದ್ರೆ, ಅಷ್ಟೊತ್ತಿಗೆ ಆಲ್ಬರ್ಟ್ ಐನ್ಸ್ಟೀನ್ದು ಥಿಯರಿ ಆಫ್ ರಿಲೇಟಿವಿಟಿ ಬಂದೋಗಿತ್ತು. E=mc² ಬಂದೋಗಿತ್ತು. ಶ್ರೋಡಿಂಜರ್ ಅನ್ನೋ ಒಬ್ಬ ದೊಡ್ಡ ವಿಜ್ಞಾನಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಏನು ಹೇಳ್ತೀವಿ, ಅದು ಡೆವಲಪ್ ಆಗಿತ್ತು. ನಮ್ಮ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವರು ವೈಟ್ ಡ್ವಾರ್ಫ್ಗೂ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ಗೂ ಇರೋ ಸಂಬಂಧನ ಕಂಡುಹಿಡ್ದಾಗಿತ್ತು. ಸಿ ವಿ ರಾಮನ್ ಅವರು ಆಗಲೇ ಎಸ್ಟಾಬ್ಲಿಷ್ಡ್ ಸೈಂಟಿಸ್ಟ್ ಆಗಿದ್ದರು. ಅವರಿಗಾಗಲೇ ಪಾಲಿಟ್ ಪ್ರೊಫೆಸರ್ ಆಗಿದ್ದರು. ಯೂನಿವರ್ಸಿಟಿ ಸೈನ್ಸ್ ಕಾಲೇಜ್ ಅನ್ನೋ ಕಾಲೇಜಲ್ಲಿ ಪಾಲಿಟ್ ಪ್ರೊಫೆಸರ್ ಆಗಿದ್ದರು. ಕಲ್ಕತ್ತಾದಲ್ಲಿ ಫುಲ್ ಎಸ್ಟಾಬ್ಲಿಷ್ ಆಗಿದ್ದರು. ಇಂಟರ್ನ್ಯಾಷನಲಿ ಎಸ್ಟಾಬ್ಲಿಷ್ ಆಗೋಗಿದ್ದರು ಸಿ ವಿ ರಾಮನ್. ಸಾಹಾ ಮತ್ತು ಬೋಸ್ ಇದ್ದರು. ಸೊ ಈ ಎಲ್ಲ ವಾತಾವರಣ ಅಂತಂದ್ರೆ ನಾನು ಹೇಳ್ತೀನಿ. ಆಮೇಲೆ ಫ್ರೀಡಮ್ ಮೂಮೆಂಟಿಗೆ ಬಂದರೆ, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಅಂತ ಏನು ಹೇಳ್ತೀವಿ, ಅದು 1920ಸಲ್ಲಿ ಪ್ರಾರಂಭ ಆಯಿತು.